ಸಂಕ್ರಾಂತಿ ಹಬ್ಬಕ್ಕೆ ಗಣ್ಯರೆಲ್ಲರೂ ಬಂದಿದ್ರು. ಪಲ್ಮನೇರ್ ಅಮರಣ್ಣ ಆಗಿರ್ಬೋದು, MLA ಸಾಹೇಬ್ರು, ನಮ್ಮ ನಾಣಿಯನ್ನ ಆಗಿರ್ಬೋದು, MP ಮುನ್ಸಾಮಣ್ಣ ಆಗಿರ್ಬೋದು, ನಮ್ಮ ಗುರುಗಳಾದಂತ ಡಾಕ್ಟರ್ ಕೊತ್ತೂರು ಮಂಜಣ್ಣನವರು ನಮ್ಮ ಸಿನಿಗೇಹಳ್ಳಿ ಗ್ರಾಮಕ್ಕೆ ಇವತ್ತು ವಿಶೇಷವಾಗಿ ಸಂಕ್ರಾಂತಿ ಹಬ್ಬಕ್ಕೆ ಶುಭಾಶಯಗಳನ್ನು ಹೇಳಕ್ಕೆ ನಮ್ಮ ಎಲ್ಲರನ್ನು ಉದ್ದೇಶಿಸಿ ಮಾತಾಡಿ ಆಶೀರ್ವಾದ ಮಾಡಿದ್ದಾರೆ. ಇವತ್ತೆಲ್ಲರಿಗೂ ಇಲ್ಲಿ ಬಂದಿದ್ದಕ್ಕೆ, ಕರೆದಿದ ತಕ್ಷಣ ಬಂದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳುತ್ತೇನೆ. ಒಂದು ಮಾತು ಹೇಳ್ತೀನಿ, ತಾಲೂಕಿನ ಇತಿಹಾಸದಲ್ಲಿ 3 MLA ಬಂದಿರೋದು ಅವ್ರ ಹಬ್ಬಕ್ಕೆ ಒಂದು ಮಾತಾಡ್ಬೋದಾ? ಅವರೇ ಮಾತಾಡ್ತಾನೆ, ಹೇಳ್ಬಿಡ್ತಾರೆ ಅಷ್ಟೇ. ಪ್ರಕಾಶ್ ಮಾಡ್ಲಾನೆ ಈಗ రెండు ಮಿಕ್ಸ್ ಇದ್ದಂಗೆ ಇವತ್ತು ಈಗ ನಾವೆಲ್ಲ ಬಂದಿರ್ತಕ್ಕಂಥ ಉದ್ದೇಶ ಈಗಾಗಲೇ ಗೊತ್ತಾಗಿತ್ತು ತಮ್ಗೆ. ನಮ್ಮ ನಾಯಕರಾದಂತ ಈ ತಾಲೂಕಿನ ಸಮಾಜ ಸೇವಕರು, ನಮ್ಮೆಲ್ಲರ ಆರಾಧ್ಯ ದೇವರಾಗಿರ್ತಕ್ಕಂಥ ನನ್ನ ಗುರು, ನನ್ನ ಆರಾಧ್ಯ ದೇವಗಳ ಸ್ನೇಹಿತರಾಗಿರ್ತಕ್ಕಂಥ ನಾಯ್ಡು ಸರ್ ಆಗಿರ್ಬೋದು, ಸೋಮಣ್ಣ ಆಗಿರ್ಬೋದು, ದಾಮು ಸರ್ ಆಗಿರ್ಬೋದು, ಎಲ್ಲ ನನ್ನ ನಾಯಕರ ನಾವಿಲ್ಲಿ ಬರ್ತಕ್ಕಂಥ ಮುಖ್ಯ ಉದ್ದೇಶ ಅಂದ್ರೆ ನಮ್ಮ ಪ್ರಕಾಶ್ ರೆಡ್ಡಿ ಅಣ್ಣ ಅಂತ. ಅವರು ಇವತ್ತು ಈ ಊರಿಗಲ್ಲ, ಈ ತಾಲೂಕಲ್ಲ, ಮುಂದಿನ ದಿವಸ ನಾನು ಈಗಾಗಲೇ ಬೆಳಿಗ್ಗೆ ನಮ್ಮ ನಾಡು ಸರ್ ಹೇಳ್ದಂಗೆ ಗಣಪತಿ ಪ್ರಾರ್ಥನೆ ಮಾಡಿದ್ದೇನೆ. ಎಲ್ರಿಗೂ ಒಳ್ಳೆ ನಮ್ಮ ಪ್ರಕಾಶ್ ರೆಡ್ಡಿ ಚೆನ್ನಾಗಿರ್ಲಿ, ದಾಮು ಸರ್ ಚೆನ್ನಾಗಿರ್ಲಿ ಅಂತ ಭಾವಿಸಿದ್ದೀನಿ. ಈಗ ನಾವು ತಮ್ಮನ್ನೆಲ್ಲ ಉದ್ದೇಶಿಸಿ ನಮ್ಮ ನಾಯಕರಾಗಿರ್ತಕ್ಕಂಥ ಪ್ರಕಾಶ್ ರೆಡ್ಡಿ ಮಾತಾಡ್ತಾರೆ. ಎಲ್ಲರೂ ಒಂದು ನಿಮಿಷ ಇವತ್ತು Happy birthday to you. Happy birthday to you. Happy birthday to you. May the good God bless you. May the good God bless you. Happy birthday to you. Happy birthday to you. God bless. That's all. ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆಲ್ಲ ನನ್ನ ಮಾಧ್ಯಮದವರಲ್ಲಿ ಬಂದಿದ್ದೀರಿ. ನಾನು ಇದೇ ಅದಿಲ್ಲ ಹತ್ರ ಕೆಲವ್ರ ಹತ್ರ ಮಾತಾಡಿದ್ದೆ, ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಯಾವತ್ತೂ ಬಂದಿರ್ಲಿಲ್ಲ. ನಾನು ಇವತ್ತು ಬರೋ ಕಾರಣ ಏನಂದ್ರೆ, ನಾನು ಆರಾಧ್ಯ ದೇವರಾದಂತ ಆ ಸೋಮಣ್ಣ ಆಗಿರ್ಬೋದು, ನಮ್ಮ ಚಂದ್ರಶೇಖರ್ ನಾಯ್ಡುರವರಾಗಿರ್ಬೋದು, ನಮ್ಮ ದಾಮೋದರ್ ಸರ್ ಆಗಿರ್ಬೋದು, ನನಗೆ ನೆನ್ನೆ ಒಂದು ನಿಮಿಷ ನೆನ್ನೆ ಎಲ್ಲ ನಮ್ಮ ನಾಯಕರು ಒಂದು ಮಾತು ಹೇಳಿದ್ರು, ನಾಳೆ ಪ್ರಕಾಶ್ ರೆಡ್ಡಿ ಅವರ ಊರಿಗೆ ಬರ್ತಾ ಇದ್ದೀವಿ, ಎಲ್ಲರೂ ಸಹ ನೀವು ಬರ್ಬೇಕು ಅಂತ ಹೇಳಿದ್ರು. ನಮ್ಮ ನಾಯ್ಡು ಸರ್ ಅವರು ಹೇಳಿದ್ರು, ಬಂದ್ವಿ. ಇಲ್ಲಿ ಬಂದಾಗ ನನ್ನ ರಾಜಕೀಯವಾಗಿ ನನ್ನ ಎಲ್ಲಾ ಪಕ್ಷದ ನಾಯಕರು 3 ಶಾಸಕರು ಬಂದಿದ್ರಿ. ಇಲ್ಲಿ ಎಲ್ಲ ತಾವು ನೋಡಿದೀರಾ. ನನ್ನ ಸಂತೋಷ ಏನಂದ್ರೆ, ಆ ಕುರುಡುಮಲೆ ವಿನಾಯಕ ಆ ಇಬ್ಬರಿಗೂ, ನಮ್ಮ ನಾಯ್ಡು ಸರ್ಗೂ ಮತ್ತು ದಾಮೋದರ್ ಸರ್ಗೂ, ನಮ್ಮ ಸೋಮಣ್ಣವ್ರಿಗೆ ಎಲ್ರಿಗೂ ಆಶೀರ್ವಾದ ಮಾಡಿ ಕಳಿಸ್ಕೊಟ್ರು. ಅವರು ನಮ್ಮ ಪ್ರಕಾಶ್ ಅಣ್ಣ ಅಂತ ಈ ಊರಲ್ಲಿ ಹುಟ್ಟಿದಾರೆ ಅಂತ ನನಗೆ ಗೊತ್ತಾಗಿದ್ದು ನಾಯ್ಡು ಸರಿಂದ ಮತ್ತು ದಾಮೋದರ್ ಸರಿಂದ. ಇವತ್ತೆಲ್ಲ ಕೂಡ ಇವರಲ್ಲಿ ಒಳ್ಳೇದಾಗಿದೆ, ಒಳ್ಳೇದಾಗ್ತಾ ಇದೆ, ಆಗ್ಲಿ ಅಂತ ಬಯಸ್ತಾ ನಿಮ್ಮನ್ನು ಕೂಡ ನಾನು ಮತ್ತೊಮ್ಮೆ ನಾನು ಗಮನಿಸ್ತಾ ಇದ್ದೆ. ಕೊತ್ತೂರು ಮಂಜಣ್ಣ ಅವರು ಬಂದಿದ್ರು, ನಮ್ಮ ಪಲ್ಮನೇರು ಶಾಸಕರಾಗಿರ್ತಕ್ಕ ಅಮರನಾಥ್ ರೆಡ್ಡಿ ಬಂದಿದ್ರು, ಪುಲಿವರ್ತಿ ನಾನಿ ಅಣ್ಣವರು, ನಮ್ಮ ದಾಮೋ ಸಾರ್ಗೆ ಅವರಿಗೆ ತುಂಬಾ ಅವ್ರ ಆತ್ಮೀಯರು, ತುಂಬಾ ಆತ್ಮೀಯತೆಗಿದ್ದಾರೆ. ಅವರೆಲ್ಲರೂ ಒಂದು ಮಾತು ಹೇಳ್ತೀನಿ,
ಇವರೆಲ್ಲರೂ ಕೂಡ ನಮ್ಮಂತವ್ರನ್ನ ನೂರಾರು ಜನ ಬೆಳೆಸಿರ್ತಕ್ಕಂಥವ್ರು, ನಮ್ಮಂತವ್ರ ನೂರಾರು ಜನ ಬೆಳೆಸಿರ್ತಕ್ಕಂಥವ್ರು. ದಾಮು ಸರ್ ಆಗಿರ್ಬೋದು, ಅವರು ನಾಯ್ಡು ಸರ್ ಆಗಿರ್ಬೋದು, ಸೋಮಣ್ಣ ಆಗಿರ್ಬೋದು. ಸೋಮಣ್ಣ ಅವ್ರ ಬಗ್ಗೆ ನಾನು ಹೇಳ್ಬೇಕಾದ್ರೆ ಮತ್ತೆ ಇನ್ನೊಂದು ಬಗ್ಗೆ ಹೇಳ್ತೀನಿ. ಆದ್ರೆ ಒಂದೇ ಒಂದು ಮಾತು ಹೇಳ್ತೀನಿ, ಪ್ರಕಾಶ್ ರೆಡ್ಡಿ ಅಣ್ಣವರು ನಮ್ಮನ್ನು ತಮ್ಮನ್ನ ಸೇರಿಸಿದ್ದಕ್ಕೆ ಅವರಿಗೆ ಆ ಕುಡುಮಲೆ ವಿನಾಯಕ ಆಂಜನೇಯ ಸ್ವಾಮಿ ಇಲ್ಲಿ ಇಡೀ ನಮ್ಮ ಕರ್ನಾಟಕ ಮೂಲ ದೇವತೆಗಳು ಎಲ್ಲರೂ ಸಹ ಒಳ್ಳೇದ್ ಮಾಡ್ಲಿ ಅಂತ ಭಾವಿಸುತ್ತಾ ಮತ್ತೊಮ್ಮೆ ನನಗೊಂದು ಬೇಡಿಕೆ ಕೊಡ್ಕೊಂತೇನೆ. ಇಂತ ನನ್ನ ಕಾಪಾಡಿರ್ತಕ್ಕಂಥ ದೇವರುಗಳು ನಮ್ಮ ನಾಯ್ಡು ಸರ್ ಆಗಿರ್ಬೋದು, ಸೋಮಣ್ಣ ಆಗಿರ್ಬೋದು, ನಮ್ಮ ದಾಮು ಸರ್ ಅವರು, ಮತ್ತೆ ನಾನು ಜೀವನ ಪರ್ಯಂತ ಇರುವವರೆಗೂ ಇವ್ರ ಜೊತೆ ನಾನು ಹುಟ್ಟುಹಬ್ಬ ಆಚರಿಸಬೇಕಂತ ಭಾವಿಸುತ್ತಾ ನಿಮ್ಮೆಲ್ರಿಗೂ ನಮಸ್ಕಾರ ಕೊಡ್ತೇನೆ. ಆ ವಿನಾಯಕ ಅವ್ರಿಗೆಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ನಾನು ಭಾವಿಸ್ತೇನೆ. ನಮಸ್ಕಾರ. ಇವತ್ತು ನಾವು ಬಂದಿರೋದಿಲ್ಲಿಗೆ ನಮ್ಮ ಆತ್ಮೀಯರು ಪ್ರಕಾಶ್ ರೆಡ್ಡಿ ಅವ್ರ ಊರ ಹಬ್ಬದಿಂದ ಅವ್ರು ನಮ್ಗೆ ಇನ್ವೈಟ್ ಮಾಡಿದ್ದಾರೆ, ಅದಕ್ಕೆ ಬಂದಿದ್ವಿ. ಅವ್ರ ಗೌರವಕ್ಕೋಸ್ಕರ ನಾವು ಬಂದಿದ್ವಿ. ಅವ್ರು ಈ ಊರ ಹಬ್ಬ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ನಮ್ದು ಇವತ್ತು ಹುಟ್ಟ ಹಬ್ಬದಿಂದ ನಮ್ಗೆ ಇಲ್ಲಿ ಕರೆದು ನಮ್ಗೆ ಗೌರವಪ್ರದವಾಗಿ ನನ್ಗೆ ಎಲ್ಲಾ ರೀತಿ ಒಳ್ಳೆ ರೀತಿಯಲ್ಲಿ ಎಲ್ಲಾ ಗೌರವವಾಗಿಲು ಎಲ್ಲಾ ಕಡೆಯಿಂದ ಎಲ್ಲಾ ರೀತಿನಲ್ಲಿ ನನಗೂ ತುಂಬಾ ಚೆನ್ನಾಗಿ ಗೌರವ ಕೊಟ್ಟು ಇಷ್ಟು ದೊಡ್ಡದಾಗಿ ಇಷ್ಟು ಗ್ರ್ಯಾಂಡ್ ಆಗಿ ಈ ಫಂಕ್ಷನ್ ಸಕ್ಸಸ್ಫುಲ್ ಆಗಿ ಈ ಪ್ರೋಗ್ರಾಮ್ ನಡೆಸಿದ್ದಾರೆ. ನನಗಂತೂ ತುಂಬಾ ಸಂತೋಷ ಆಗಿದೆ. ಇಂಥ ಆತ್ಮೀಯರು, ಇಂಥ ಬಂಧುವರು ಎಲ್ಲ ಬಂದಿದ್ದಾರೆ. ನನ್ನ ಸ್ನೇಹಿತರು, ಬಂಧುವರು ಎಲ್ಲ ಬಂದಿದ್ದಾರೆ. ಅದಕ್ಕೆ ಮೀರಿ ನಮ್ಮ ಪ್ರಕಾಶ್ ರೆಡ್ಡಿ ಈ ಊರಿಂದ ನಮ್ ಕರೆದು ಇಷ್ಟು ಗೌರವ ಕೊಟ್ಟು ಈ ತರ ಸೆಲೆಬ್ರೇಷನ್ ಮಾಡಿರೋದಕ್ಕೂ ನನ್ಗಂತೂ ತುಂಬಾ ಸಂತೋಷ ಆಗಿದೆ. ತುಂಬಾ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಪ್ರಕಾಶ್ ರೆಡ್ಡಿ ಅವರಿಗೆ. ಇದು ಮೀರಿ ನನ್ಗೆ ಮಾತು ಬರ್ತಾ ಇಲ್ಲ. ಜೈ ಹಿಂದ್, ಜೈ ಪ್ರಕಾಶ್ ರೆಡ್ಡಿ. ನಾವು ಬೆಂಗಳೂರು నుంచి ಬಂದಿದ್ದೀವಿ. ಪ್ರಕಾಶ್ ರೆಡ್ಡಿ ಅವರು ನಮ್ಮ కన్నడ అష్టొందు బాగా తెలుగులో మాట్లాడుతుంది. ఇది ప్రకాష్ రెడ్డి ಅವರು ఊరు పండగ చాలా బాగా చేస్తుంటారు. నిన్న పండగ జరిగింది, ఈ రోజు అందరికి భోజనాలు పెట్టుకున్నారు. ఈ రోజే మా దామోదర్ నాయుడు గారి బర్త్డే కూడా ఉంది. అందుకోసం మేము బెంగళూరు నుంచి వచ్చినాము. చాలా బాగా చేస్తున్నారు. మేమంతా బాగా సంతోషంగా ఉన్నాము. వాళ్ళకంతా మంచి జరగాలనేసి, ప్రకాష్ రెడ్డికి దామోదర్ నాయుడుకి అంతా మంచి జరగాలనేసి, వాళ్ళు ఇంకా బాగా అభివృద్ధి చెందాలనేసి ఆ దేవుణ్ణి కోరుకుంటున్నాము. ಪ್ರೋಗ್ರಾಮ್ ಇಟ್ಕೊಂಡಿದೀವಿ ಅಂತಂದ್ರೆ ಇವತ್ತಿನ ದಿವಸ ನಮ್ಮ ದಾಮೋದರ್ ರೆಡ್ಡಿ ಪ್ರಕಾಶ್ ರೆಡ್ಡಿ ಅವರು ಊರ ಹಬ್ಬ ಇಟ್ಕೊಂಡು ನಮ್ಮನ್ನೆಲ್ಲ ಆಹ್ವಾನ ಮಾಡಿದ್ರು. ಅದರಲ್ಲಿ ಏನಂತಂದ್ರೆ ನಮ್ ದಾಮೋದರ್ ನಾಯ್ಡು ಅವ್ರದ್ದು ಬರ್ತ್ಡೇ ಹುಟ್ಟು ಹಬ್ಬ ಆಚರಣೆ ಮಾಡೋಕ್ಕೋಸ್ಕರ ಮಂಗಳವಾರ ಇತ್ತು, ಇವತ್ತು ಬುಧವಾರ ಆಚರಣೆ ಮಾಡ್ತಾ ಇದ್ದೀವಿ. ಅದರಿಂದ ನಮ್ಮ ಚಂದ್ರಶೇಖರ್ ನಾಯ್ಡು ಅವರು ಅಂತ ಹೇಳ್ಬಿಟ್ಟು ಬೆಂಗಳೂರಲ್ಲಿ ಇರೋದು, ನಾವು ಎಲ್ಲ ಬೆಂಗಳೂರಿಂದ ಬಂದು ಈಗ ಪ್ರಕಾಶ್ ರೆಡ್ಡಿ ಅವರು ಏನಕ್ಕೆ ಈ ತರ ಮಾಡಿದಾರೆ ಅಂತಂದ್ರೆ ಅವ್ರಿಗೂ ಒಂದು ಉತ್ಸಾಹ. ಅವ್ರ ಊರಲ್ಲಿ ಬಂದು ನಾವ್ ಈ ತರ ಹಬ್ಬ ಆಚರಣೆ ಮಾಡ್ತಾ ಇದೀವಿ ಅಂತಂದ್ರೆ ನಮಗೆ ದೊಡ್ಡ ಉತ್ಸಾಹ ಇರೋದ್ರಿಂದ ಬಂದಿದೀವಿ. ಎಲ್ರು ಬಂದು ಬೆಂಗಳೂರಿಂದ ಸುಮಾರು ಅಂತಂದ್ರೆ ಒಂದು 2,000 ಜನ ಬಂದು ಇವತ್ತು ಈ ಹಬ್ಬದಗೋಸ್ಕರ ಅವರು ಊಟ ವ್ಯವಸ್ಥೆ ಎಲ್ಲ ಮಾಡಿದ್ರು, ಎಲ್ಲ ಅನುಕೂಲ ಮಾಡಿದ್ರಕ್ಕೋಸ್ಕರ ಆಂಧ್ರದಿಂದ ಕರ್ನಾಟಕದಿಂದ ಎಲ್ಲ ಬಂದು ಎಲ್ಲಾ ಹಬ್ಬನೂ ಈ ತರ ಹಬ್ಬ ಆಚರಣೆ ಮಾಡೋದು ನಾವ್ ಇವತ್ತೇ ಫಸ್ಟ್ ನೋಡ್ತಾ ಇರೋದು. 2026 ನಾವು ಹುಟ್ಟದಾಗಿಂದ ಈ ತರ ಹಬ್ಬ ಆಚರಣೆ ಇವತ್ತೇ ಮಾಡಿರೋದು. ಅದಕ್ಕೋಸ್ಕರ ನಮ್ ದಾಮೋದರ್ ನಾಯ್ಡು ಅವ್ರದ್ದು, ನಮ್ ಚಂದ್ರಶೇಖರ್ ನಾಯ್ಡು ಅವ್ರದ್ದು ಇದ್ರಲ್ಲಿ ಒಂದು ಭಾಗ ಐತೆ. ಯಾಕಂತಂದ್ರೆ ಅವರೆಲ್ಲ ಒಂದೇ ಗ್ರೂಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ಮಾದೇಪುರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾವು ಕಗ್ದಾಸ್ಪುರ ವಾಸಿಯಾಗಿ ನಾವು ಚಂದ್ರಶೇಖರ್ ನಾಯ್ಡು ಅವರು, ನಮ್ಮ ದಾಮೋದರ್ ನಾಯ್ಡು ಅವರು, ಪ್ರಕಾಶ್ ರೆಡ್ಡಿ ಅವರು ಹತ್ರದಲ್ಲಿ ಇದೀವಿ. 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೀವಿ. ಅದಕ್ಕೋಸ್ಕರ ಸುಮಾರು ಒಂದು 2,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ರು. ಅವರು ಕುಟುಂಬಕ್ಕೂ, ನಮ್ಮ ಪ್ರಕಾಶ್ ರೆಡ್ಡಿ ಅವರ ಕುಟುಂಬಕ್ಕೂ, ನಮ್ಮ ದಾಮೋದರ್ ನಾಯ್ಡು ಅವರ ಕುಟುಂಬಕ್ಕೂ, ನಮ್ಮ ಚಂದ್ರಶೇಖರ್ ನಾಯ್ಡು ಕುಟುಂಬಕ್ಕೂ ಎಲ್ಲದಕ್ಕೂ ದೇವರು ಒಳ್ಳೇದ್ ಮಾಡ್ಲಿ. ಅದ್ರಲ್ಲಿ ಎಕ್ಸ್ಪೆಷಲಿ ಅಂತಂದ್ರೆ ನಮ್ಮ ದಾಮೋದರ್ ನಾಯ್ಡು ಬರ್ತ್ಡೇಗೋಸ್ಕರ ತುಂಬಾ ಸಮಾಜ ಸೇವೆ ಎಲ್ಲ ಮಾಡ್ತಾ ಇದಾರೆ. ಅದ್ರಲ್ಲಿ ಎಕ್ಸ್ಪೆಷಲಿ ಅಂತಂದ್ರೆ ಈ ಕಡೆ ಈ ಗ್ರಾಮದಲ್ಲಿ ನಮ್ಮ ಪ್ರಕಾಶ್ ರೆಡ್ಡಿ ಅವರು ತುಂಬಾ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅವ್ರಿಗೆ ಒಂದು ಪದವಿ ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕಡೆಯಿಂದ
ಒಂದು ಇದು ಮಾಡ್ಬೇಕು ಅಂತ ಹೇಳ್ಬಿಟ್ಟು, ಇಲ್ಲ ಒಂದು ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ಒಂದು ತಾಲೂಕ್ ಪಂಚಾಯತಿ ಆಗಿರ್ಬೋದು, ಒಂದು ಬ್ಲಾಕ್ ಪಂಚಾಯತಿ ಆಗಿರ್ಬೋದು, ಇಲ್ಲ MLA ಆಗಿರ್ಬೋದು, ಅವ್ರಿಗೆ ಒಂದು ಒಳ್ಳೆ ಸ್ಥಾನ ಸಿಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಅಲ್ಲಿಂದ 100 ಕಿಲೋಮೀಟರ್ ಬಂದು ನಮ್ಮ ಸ್ನೇಹಿತರೆಲ್ಲ ಅವ್ರಿಗೆ ಒಂದು ಇದು ಮಾಡ್ತಾ ಇದ್ವಿ ಅಂತ ಹೇಳ್ಬಿಟ್ಟು, ನಮ್ಮ ಹೆಸರು ಸೋಮಶೇಖರ್ ಅಂತ ಹೇಳ್ಬಿಟ್ಟು, ಅವರು ಶಿವನಾರಹಳ್ಳಿ. ನಾವಿರೋದೆಲ್ಲ ದಾಮೋದರ ನಾಯ್ಡು ಅವರು, ಚಂದ್ರಶೇಖರ್ ನಾಯ್ಡು ಅವರು, ಪ್ರಕಾಶ್ ರೆಡ್ಡಿ ಅವರೆಲ್ಲ ನಾವು ಅಕ್ಕಪಕ್ಕ ಇರ್ತೀವಿ. ನಮಗೂ ಈ ಗ್ರಾಮ ಮುಳಬಾಗಿಲು ತಾಲೂಕಲ್ಲಿ ನಾವು ವ್ಯವಸಾಯಸ್ಥರು, ಬಟ್ ಏನಂತಂದ್ರೆ ನಾವು ಜಮೀನ್ದಾರರು. ನಾವು ಇಷ್ಟು ಮಾತ್ರ ಹೇಳಿ, ನಮ್ಮ ಪ್ರಕಾಶ್ ರೆಡ್ಡಿ ಅವ್ರಿಗೂ, ನಮ್ಮ ದಾಮೋದರ ನಾಯ್ಡು ಅವ್ರಿಗೂ, ನಮ್ಮ ಚಂದ್ರಶೇಖರ್ ನಾಯ್ಡು ಅವ್ರಿಗೂ ದೇವರು ಆಯುಷು, ಆರೋಗ್ಯ, ಭಾಗ್ಯ ಎಲ್ಲ ಕೊಡ್ಲಿ. ನಮ್ಮ ಪ್ರಕಾಶ್ ರೆಡ್ಡಿ ಅವರು ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗ್ಲಿ. ನಮ್ಮ ಯಾರು ಇವರು ದಾಮೋದರ ನಾಯ್ಡು ಅವರು ಉನ್ನತ ಸ್ಥಾನಕ್ಕೆ ಹೋಗ್ಲಿ. ನಮ್ಮ ಚಂದ್ರಶೇಖರ್ ನಾಯ್ಡು ಉನ್ನತ ಸ್ಥಾನಕ್ಕೆ ಹೋಗ್ಲಿ ಅಂತ ಹೇಳ್ಬಿಟ್ಟು ನಾವು ಭಾಷಣ ಮಾಡಿ ಈ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮುಳಬಾಗಿಲು ತಾಲೂಕಿಗೆ ನಮಸ್ಕಾರ.